ಸರಿ ಸರಿ ಮಾಡು. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಬನ್ನಿ ಬನ್ನಿ ಚಹಾ ಮಾಡೋಣ ಬನ್ನಿ. ಒಲೆ ಹಚ್ಚಿದೆ, ಸ್ವಲ್ಪ ಒಂದು ಪೇಪರು ಅಥವಾ ಒಂದು ಬ್ಯಾಗ್ಡಿ ಹಾಕಿದ್ರೆ ಅದರಲ್ಲಿ ಎಣ್ಣೆ ಅಂಶ ಇರುತ್ತೆ, ಒಲೆ ಹತ್ತುತ್ತೆ. ಅದಕ್ಕೆ ಚಿಪ್ಪಾಗಲಿ ಈ ಥರ ತೆಂಗಿನ ಚಿಪ್ಪು ಇರುತ್ತೆ ಅಲ್ವಾ, ತೆಂಗಿನಕಾಯಿ ಹೊಡೆದಿರ್ತೀವಲ್ಲ, ಅದು ಚಿಪ್ಪು ಕುಡಿಕೊಂಡು ಒಲೆ ಹಚ್ಚೋದು. ನೋಡಿ ಯಾವ ಥರ ಹತ್ಕೊಂಡು ಉರಿತಾ ಇದೆ. ಬ್ಯಾಗ್ಡಿ ಹಾಕಿದರೆ ಕವರ್ಗಳು ಅಂದರೆ ಅದರಲ್ಲಿ ಎಣ್ಣೆ ಅಂಶ ಇರುತ್ತೆ, ಆ ಕವರ್ಗಳು ಹಾಕಿ ಆ ಥರ ಒಲೆ ಹಚ್ತಾ ಇರ್ತೀನಿ ನಾನು ಯಾವಾಗಾದ್ರೂ ಒಂದೊಂದ್ಸರಿ. ಈ ಥರ ಒಲೆಯಲ್ಲಿ ಮಾಡ್ಕೊತೀನಿ, ಚೆನ್ನಾಗಿರುತ್ತೆ. ಓಕೆನಾ. ಸ್ವಲ್ಪ ಇದಕ್ಕೆ ಒಲೆ ಮೇಲೆ ಮಾಡೋಕ್ಕಾಗಿನೇ ಪಾತ್ರೆ ಸ್ವಲ್ಪ ಮಸಿಯಾಗಿರೋ ಇಟ್ಟಿದ್ದೀನಿ. ಗ್ಯಾಸಿನ ಮೇಲೆ ಮಾಡೋ ಪಾತ್ರೆಗಳೇ ಬೇರೆ, ಇವೇ ಪಾತ್ರೆಗಳೇ ಬೇರೆ ಇಟ್ಟಿದ್ದೀನಿ. ಯಾಕಂದ್ರೆ ಇವು ಮಸಿ ಪಾತ್ರೆಗಳು ಅಲ್ಲ, ಹಂಗಾಗಿ ಗ್ಯಾಸಿನ ಮೇಲೆ ಇಡೋದೇನಂತೇಳಿ. ಬೆಲ್ಲ ಸ್ವಲ್ಪ ಬೆಲ್ಲ, ಒಂದು ಸ್ಪೂನು ಟೀ ಪುಡಿ ಹಾಕಿ, ಒಂದು ಲೋಟ ನೀರು ಹಾಕಿ ಇವಾಗ ಟೀಗೆ ಇಡ್ತಾ ಇದ್ದೀನಿ. ಓಕೆನಾ. ಅದು ಟೀ ಮಳ್ಳಿದೆ ಇಟ್ಟಿಗೆ ಸ್ವಲ್ಪ ಹಾಲು, ಎಮ್ಮೆ ಹಾಲು ಆಗಬೇಕು, ಸಖತ್ತಾಗಿರುತ್ತೆ. ಎಮ್ಮೆ ಹಾಲು ಮಾಡ್ಕೊಂಡು ಟೀ ಕುಡಿತಾ ಇದ್ರೆ ಸಖತ್ತಾಗಿರುತ್ತೆ ಟೀ. ಎಂಥ ತಲೆನೋವು ಇದ್ರೂ ಕೂಡ ಹೋಗ್ಬಿಡುತ್ತೆ. ಓಕೆನಾ. ಸ್ವಲ್ಪ ಅದು ಮಾಡ್ತಾ ಇರಲಿ, ಟೀ ಸೋಸ್ಕೊಂಡು ಕುಡಿಯೋಣ ಫ್ರೆಂಡ್ಸ್. ಓಕೆನಾ. ಚೆನ್ನಾಗಿ ಉರಿತಾ ಇದೆ ಅಲ್ವಾ, ನೋಡಿ ದೀಪದ ಥರ ಉರಿತಾ ಇದೆ ಒಲೆ, ಕಾಣಿಸ್ತಾ ಇದೆಯಾ ನಿಮಗೆ? ಈ ಥರ ಒಲೆ ಉರಿತಾ ಇದ್ರೆ ಒಲೆಯಾಗ ಅಡುಗೆ ಮಾಡ್ಕೊಂಡು ತಿನ್ಬೇಕು, ಸಖತ್ತಾಗಿರುತ್ತೆ. ಇವಾಗಿನ ಕಾಲದ್ದು ವಾತಾವರಣದ್ದು ಮನೆಯೇ ಆಗಿದ್ರು ಕೂಡ ಒಲೆ ಇರಬೇಕು. ಒಲೆ ಇದ್ರೇ ಅಡುಗೆ ಮನೆಗೆ ಲಕ್ಷಣ. ಓಕೆನಾ. ನೋಡಿ 2 ಒಲೆ ಇದೆ, ಈ ಕಡೆ ಒಂದು 2 ಒಲೆ ಇದೆ. ಆದ್ರೆ ಇದನ್ನ ಉಪಯೋಗಿಸಲ್ಲ ನಾನು, ಈ ಒಲೆನ ಉಪಯೋಗಿಸಲ್ಲ ಜಾಸ್ತಿ. ಒಂದೇ ಒಲೆ ನನಗೆ ಸಾಕು, ಈ ಒಲೆಯಲ್ಲೇ ನಾನು ಉಪಯೋಗಿಸ್ತಾ ಇರ್ತೀನಿ. ಓಕೆನಾ. ಈ ಒಲೆಯಲ್ಲಿ ಉಪಯೋಗಿಸ್ತಾ ಇರ್ತೀನಿ. ಇದೇ ಥರ ಒಂದು ಒಲೆ ಆದ್ರೆ ಸಾಕು, ಒಂದೇ ಒಲೆಯಲ್ಲಿ ಅಡುಗೆ ಮಾಡಿದರೆ ಸಾಕು. ಓಕೆನಾ. ಈ ಕಡೆ ಕೆಲವೊಂದು ವಸ್ತುಗಳೆಲ್ಲ ಈ ಕಡೆ ಇಟ್ಟಿದ್ದೀನಿ ಸೈಡಿಗೆ. ನೋಡಿ ಯಾಕ ವಿಡಿಯೋ ಕಟ್ಟಾತೇನ? ಇದೆ 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 ಅಲ್ವಾ. ಯಾಕದು ಟೈಮಿಂಗ್ ಏನೋ ತೋರಿಸ್ದಂಗೆ ಆಯ್ತು, ಅದಕ್ಕೆ ನೋಡ್ತಾ ಇದ್ದೆ. ಓಕೆನಾ. ನೋಡಿ ಇದು ಊದಾಗಳವಿ ಅಂತಾರೆ, ಕಾಣಿಸ್ತಾ ಇದೆಯಾ? ಕೆಬ್ಬಣದ್ದು ಮಾಡಿಸಿದ್ದೀವಿ, ಇದಕ್ಕೆ ಒಂದು ಬಣ್ಣ ಪೇಂಟಿಂಗ್ ಹಚ್ಚಿದ್ದೀನಿ ನಾನು. ಓಕೆನಾ. ಈ ಥರ ಒಲೆ ನಂದಿರ್ತದಲ್ವಾ, ನಂದಿದ್ದಾಗ ಊತಾ ಇರ್ತೀವಿ. ಈ ಥರ ಸೌಂಡ್ ಬರುತ್ತೆ ನೋಡಿ, ಈ ಥರ. ಇದು ಕೊಳವೆ ಥರ ಕೆಬ್ಬಣ ಕಾಣಿಸ್ತಾ ಇದೆಯಾ? ಕೆಬ್ಬಣ. ಅದಕ್ಕೆ ಇದೆಲ್ಲ ಕೆಬ್ಬಣದ ಕಲರ್ ಕಾಣಿಸೋದು ಬೇಡ ಅಂತ ಹೇಳಿ ವೈಟ್ ಪೇಂಟ್ ಹಚ್ಚಿದ್ದೀನಿ ನಾನು. ಓಕೆನಾ. ಇಲ್ಲಿ ಇದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ಇಲ್ಲಿ ಇಟ್ಟಿರ್ತೀನಿ ನಾನು. ನೋಡಿ ಇದು ಲತ್ತುಡಿ, ರೊಟ್ಟಿ ಚಪಾತಿ ಮಾಡೋದು ಲತ್ತುಡಿ. ಓಕೆನಾ. ಮತ್ತೆ ಇದು ಮಣಿ ಅಂದ್ರೆ ಗೊತ್ತಲ್ವಾ? ನೋಡಿ ಅದು ಕಲ್ಲಿಂದೆ ಮಣಿ. ಇಲ್ಲೇ ಕುಟ್ಕೊಂಡು ಇಲ್ಲೇ ಮಾಡಿ, ಈ ಕಡೆ ಬೇಕಾಗಿರೋ ಸಾಮಾನೆಲ್ಲ ಇಲ್ಲೇ ಇಟ್ಕೊಂಡಿರ್ತೀನಿ. ಪಕ್ಕಕ್ಕೆ ಇಲ್ಲಿ ನೀರು ಇಟ್ಕೊಂಡಿದ್ದೀನಿ, ಗುಂಡಾಲು ನೀರು. ಓಕೆನಾ. ಕಾಣಿಸ್ತಾ ಇದೆಯಾ? ಇಲ್ಲೇ ಹತ್ತಿರದಾಗೆ ಸಿಗಂಗೆ ಇಟ್ಕೋಬೇಕು. ಯಾಕಂದ್ರೆ ಒಂದು ಸ್ವಲ್ಪ ನಾವು ಇಲ್ಲೆಲ್ಲ ಶೆಲ್ಫ್ ಮಾಡಿದ್ದೀವಿ, ಮೇಲ್ಗಡೆ ಶೆಲ್ಫ್ ಕಾಣಿಸ್ತಾ ಇದೆಯಲ್ಲ, ರವಂಡಾಗ ಶೆಲ್ಫ್ ಇದೆ, ಅದ್ರ ಶೆಲ್ಫ್ ಕೆಳಗಡೆ ನಾನು ಒಲೆ ಹಾಕಿದ್ದೀನಿ. ಹೊಗೆ ಏನು ಹೋಗಲ್ಲ, ಹೊಗೆ ಗೂಡು ಇದೆ, ಹೊಗೆ ಮೇಲ್ಗಡೆ ಹೋಗ್ಲಿಕ್ಕೆ ಗೂಡು ಇದೆ. ಹಂಗಾಗಿ ಹೊಗೇನು ಆಗಲ್ಲ, ಕಣ್ಣೂರಿ ಬರಲ್ಲ, ಏನು ಬರಲ್ಲ. ಓಕೆನಾ. ಸೂಪರ್ ಇರುತ್ತೆ. ಒಲೆಯಲ್ಲಿ ಇದ್ದಂಥ ಟೇಸ್ಟ್ ಗ್ಯಾಸಲ್ಲಿ ಎಂಥದ್ದು ಬರಲ್ಲ. ಹೇಳಕ್ಕಂದ್ರೆ ಒಲೆ ಅಡುಗೆನೇ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಲ್ವಾ. ನಮ್ಮ ಅಜ್ಜಿ ಅಮ್ಮ ಎಲ್ಲ ಮಾಡ್ತಾ ಇದ್ರು ಜಾಸ್ತಿ ಒಲೆಯಲ್ಲೇ. ಇವಾಗಲೂ ಕೆಲವರು ಹೆಣ್ಮಕ್ಳು ಒಲೆಯಲ್ಲೇ ಮಾಡ್ತಾರೆ. ಇವಾಗ ಸಿಲಿಂಡ್ರು ಇದಾಗೈತೆ ಅಂತ ಹೇಳಿ ಕೆಲವರು ಒಲೆಗಳು ಉಪಯೋಗಿಸ್ತಾರೆ ಅಷ್ಟೇ. ನಾವೆಲ್ಲ ಒಲೆನೇ ಜಾಸ್ತಿ ಉಪಯೋಗಿಸ್ತೀವಿ. ಹಳ್ಳಿಗಳಾಗಿದ್ದವರೆಲ್ಲ ಕೆಲವೊಬ್ರು ಜಾಸ್ತಿ ಒಲೆಯಲ್ಲೇ ಮಾಡೋದು. ಒಂದು ಟೀದು ಸೋಸೋಕ್ಕೆ ಜಲ್ದಿ ಒಂದು ಲೋಟ, ಒಂದು ಗ್ಲಾಸ್ ಹಾಲು ಕೊಡಪ್ಪ. ನನ್ನ ಮಗ ಇದ್ದಾನೆ, ಅವನು ಹೆಲ್ಪ್ ಮಾಡ್ತಾನೆ ನನಗೆ. ಓಕೆನಾ. ತಾಂಬ ಇದು ಜಲ್ದಿ ಟೀ ಸೋಸೋಕ್ಕೆ ಒಂದು ಗ್ಲಾಸ್ನಾಗ ಹಾಲು ಹಾಕಿ ಕೊಡು. ಮತ್ತೆ ಮಕ್ಕಳು ಇದ್ರೆ ಸ್ವಲ್ಪ ಜೊತೆಗೆ ಏನಾದರೂ ಹೆಲ್ಪ್ ಮಾಡಿದ್ರೆ ಚೆನ್ನಾಗಲ್ವಾ ಫ್ರೆಂಡ್ಸ್. ಏನಂದ್ರೆ ಸ್ವಲ್ಪ ಆ ಥರ ಸಹಾಯ ಮಾಡಿದ್ರೆ ನಮಗೂ ಅನುಕೂಲ ಅಲ್ವಾ. ಇದು ಯಾಕೆ ಟೈಮಿಂಗ್ ತೋರಿಸುತ್ತಲ್ಲ, ಏನಾಯ್ತು ಅಂತ. ಅದೇನೋ ಗೊತ್ತಿಲ್ಲ, ಆಗ್ಲೇ ಒಂದು ಸ್ವಲ್ಪ ಟೈಮಿಂಗ್ ತೋರಿಸ್ತಾ ಇರುತ್ತೆ. ಏನೊಂದು ಸ್ವಲ್ಪ ಕಲೆ ಆಗಿದೆ ಅನಿಸುತ್ತೆ. ಚೆಲ್ಬೇಡ, ಹುಷಾರಿ. ಇನ್ನೊಂದೇನು ಗೊತ್ತಾ, ಬೆಲ್ಲದ ಹಾಲು ಮೇಲೆ ಹಾಕಿದ್ರೆ ಸ್ವಲ್ಪ ಒಡೆಯುತ್ತೆ ಅಂತಾರೆ ಕೆಲವರು. ಓಕೆ. ಹಾಲೇನ ತಕ್ಕೊಟ್ಟ ಮಗ
ಟೀ ಮಾಡ್ಕೊಂಡು ಕುಡಿಯೋಣ ಫ್ರೆಂಡ್ಸ್. ಓಕೆನಾ, ಬೆಲ್ಲದ ಚಾ ಸ್ವಲ್ಪ ಮಳ್ಳಿ ಅಂತ ಇಟ್ಟಿದ್ದೀನಿ, ಅದು ಮಳ್ಳಿದ ತಕ್ಷಣ ಟೀ ಸೋಸ್ತೀನಿ ತಮ್ಮ ಗ್ಲಾಸ್. ಚೆನ್ನಾಗಿರುತ್ತೆ ಬೆಲ್ಲದ ಟೀ ಕುಡಿಯಲಿಕ್ಕೆ, ಸೂಪರ್ ಇರುತ್ತೆ ಅಲ್ವಾ. ನೋಡಿ ಎರಡೇ ಚಿಪ್ ಹಾಕಿದ್ದೀನಿ. ಇದು ಒಂದು ಎಕ್ಸ್ಟ್ರಾ ಇರ್ಲಿ ಅಂತ ಹೇಳಿ ಕಟ್ಟಿಗೆ ಇಟ್ಟಿದ್ದೀನಿ ಅಷ್ಟೇ. ಇದು ಕಟ್ಟಿಗೆ ಏನು ಹತ್ಕೊಂಡಿಲ್ಲ. ರೊಟ್ಟಿ ಮತ್ತೆ ಜಾಸ್ತಿ ಅಂದ್ರೆ ರೊಟ್ಟಿ ಚಪಾತಿ ಎಲ್ಲ ನಾನು ಒಲೆ ಮೇಲೆ ಮಾಡ್ತೀನಿ. ಗ್ಯಾಸ್ ಮೇಲೆ ಪಲ್ಯ ಮಾಡ್ತೀನಿ ಜಾಸ್ತಿ ಅಂದ್ರೆ, ಪಲ್ಯಗಳು ಟಿಫನ್ಗೆ ಏನಾರ ಅರ್ಜೆಂಟ್ ಇತ್ತಂದ್ರೆ ನಾನು ಗ್ಯಾಸ್ ಉಪಯೋಗಿಸ್ತೀನಿ. ಓಕೆನಾ, ಗ್ಯಾಸೇ ಉಪಯೋಗಿಸ್ತೀನಿ. ಒಂದೊಂದು ಸರಿ ಚಪಾತಿ ರೊಟ್ಟಿಗೆ ಆ ಥರ ಮಾತ್ರ ನಾನು ಒಲೆನೇ. ಏನು ಗ್ಯಾಸ್ ಅಡಿಗೆ ಏನು ಅಷ್ಟಕ್ಕೊಂದು ಇದಿರಲ್ಲ. ಇವಾಗಿನ ಕಾಲ ವಾತಾವರಣ ತಕ್ಕಂಗೆ ಗ್ಯಾಸ್ ಎಲ್ಲರ ಮನೇಲಿ ಕಂಪಲ್ಸರಿ ಇದ್ದಾವೆ. ಹಂಗಾಗಿ ನಮ್ಮ ಮನೆಯಲ್ಲೂ ಒಂದು ಇಟ್ಕೊಂಡಿದ್ದೀವಿ ಅಷ್ಟೇ. ಟೀ ಪುಡಿ ಹಾಕಿದೆಯಲ್ಲ, ಬೆಲ್ಲ ಟೀ ಕುಡಿಬೇಕು ಅನಿಸ್ತು, ಹಂಗಾಗಿ ಮಾಡ್ತಾ ಇದ್ದೀನಿ. ಬನ್ನಿ ಬನ್ನಿ, ನೀವು ಟೀ ಕಾಫಿ ಕುಡಿಯೋಣ ಬನ್ನಿ. ಕಾಫಿ ಅಂತೂ ಮಾಡಲ್ಲ, ಟೀ ಅಷ್ಟೇ. ಬೆಲ್ಲದ ಟೀ, ಬೆಲ್ಲದ ಚಹಾ ಅಂತ ಹೇಳಿ ಒಂದು ಬೋರ್ಡೇ ಹಾಕಿರ್ತಾರೆ ಸಿಟಿಗಳಾಗೆ. ವಿಶೇಷವಾಗಿ ಬೆಲ್ಲದ ಚಹಾ ಅಂದರೆ ಎಲ್ಲರಿಗೂ ಇಷ್ಟ. ಆ ಥರ ಕೆಲವೊಂದು ಹಳ್ಳಿಗಳಾಗೆಲ್ಲ ಏನಂದ್ರೆ ಕೂಡ ಬೆಲ್ಲದ್ದೇ ಟೀ ಇಷ್ಟಪಡ್ತಾರೆ. ಸಕ್ಕರೆದು ಯಾರು ಕುಡಿಯಲ್ಲ ಜಾಸ್ತಿ. ಸಾಮಾನ್ಯವಾಗಿ ಸಕ್ಕರೆ ಟೀನೇ ಇಷ್ಟಪಡಲ್ಲ. ಓಕೆನಾ, ನೋಡಿ ಮಳ್ತಾ ಇದೆ. ಎಷ್ಟೊತ್ತಾಯ್ತು ಆ ಥರ ಮಳ್ಳಿದಂಗೆಲ್ಲ ಚೆನ್ನಾಗಿರುತ್ತೆ. ಓಕೆನಾ, ನಾನು ಇವಾಗ ಅದನ್ನ ಒಲೆ ಮೇಲೆ ಹಾಕಿ ಸೋಸ್ತೀನಿ. ಕೆಲವರು ಕೆಳಗಡೆ ಇಳಿಸಿ ಹಾಕ್ತಾರೆ. ಓಕೆನಾ, ಹಾಲು ಹಾಕಿ ಮಳಿಸ್ತಾರೆ ಕೆಲವರು ಮಳಿಸಲ್ಲ. ಓಕೆನಾ, ಯಾಕೆ ಟೈಮಿಂಗ್ ತೋರಿಸ್ತಾ ಇದೆ ಗೊತ್ತಾಗ್ತಾ ಇಲ್ವಲ್ಲ. ಅದು ಏನ ಗೊತ್ತಿಲ್ಲ, ಟೈಮಿಂಗ್ ತೋರಿಸ್ತಾ ಇರುತ್ತೆ ಒಂದೊಂದ್ಸರಿ. ನೋಡಿ ಮಳ್ತಾ ಇದೆ, ಸಖತ್ತ ಮಳಿದೆ. ಇದು ಪಾತ್ರೆ ಎಲ್ಲ ಮಸಿ ಆಗುತ್ತೆ ಅಲ್ವಾ, ಪಾತ್ರೆ ಎಲ್ಲ ಮಸಿ ಆಗ್ತಾ ಇರುತ್ತೆ. ಮಸಿ ಆಯ್ತು ಅಂತ ಹೇಳಿ ಬೇಜಾರು ಮಾಡ್ಕೊಳ್ಳೋದು ಬೇಡ. ಯಾಕಂದ್ರೆ ಮಸಿಗೆ ನಾವು ಬೂದಿ ಹಚ್ಚಿರ್ತೀವಿ, ಪಾತ್ರೆಗೆ ಈಸಿಯಾಗಿ ಮಸಿ ಹೋಗುತ್ತೆ ವಾಶ್ ಮಾಡಿದಾಗ. ಓಕೆನಾ, ಒಲೆಗಿನ ಬೂದಿ ತಗೊಂಡೇ ವಾಶ್ ಮಾಡ್ತೀವಿ ಅಂದ್ರೂ ಕೂಡ ಪಾತ್ರೆಗಳೆಲ್ಲ ಕ್ಲೀನ್ ಆಗುತ್ತೆ. ಓಕೆನಾ, ಮತ್ತೆ ಹೇಳಿ ಫ್ರೆಂಡ್ಸ್, ಏನು ಸಮಾಚಾರ? ನಿಮ್ಮ ಕಡೆ ಯಾವ ಥರ ಮಾಡ್ತೀರಿ ಅಂತ ನನಗೆ ಒಂದು ಮೆಸೇಜ್ ಹಾಕಿ. ಓಕೆನಾ, ಬೆಲ್ಲದ ಟೀ ಬೆಲ್ಲದ ಕಾಫಿ ಯಾವ ಥರ ಮಾಡ್ತೀರಿ ಅಂತ ನನಗೂ ಸಹ ಗೊತ್ತಾಗಬೇಕಲ್ವಾ ಅಲ್ವಾ. ನಾನು ಸಹ ಮಾಡ್ತಾ ಇರ್ತೀನಿ ಯಾವಾಗವಾಗ. ಓಕೆನಾ, ಈ ಒಲೆ ಮೇಲೆ ಮಾಡೋಕ್ಕಾಗಿನೇ ನಾನು ಬೇರೆ ಇಟ್ಬಿಟ್ಟಿನಿ ಪಾತ್ರೆಗಳೆಲ್ಲ ಒಲೆ ಮೇಲೆ ಮಾಡೋಕೆ ಒಂದು ಸೆಟ್ಟು, ಗ್ಯಾಸ್ ಮೇಲೆ ಮಾಡೋಕ್ಕೆ ಒಂದು ಸೆಟ್ ಬೇರೆ ಇಟ್ಟಿದ್ದೀನಿ. ಓಕೆನಾ, ಬೇರೆ ಬೇರೆ ಇಟ್ಟಿದ್ದೀನಿ. ಆ ಥರ ಇದ್ದರೆ ಚೆನ್ನಾಗಿ. ಇವಾಗ ನೆಕ್ಸ್ಟ್ ಈ ಚಹಾ ಮಾಡ್ಕೊಂಡು ಕುಡಿದು, ಬೆಲ್ಲದ್ದು ಟೀ ಮಾಡ್ಕೊಂಡು ಕುಡಿದು ನೆಕ್ಸ್ಟ್ ರೊಟ್ಟಿ ಸುಡ್ತೀನಿ. ಅದಕ್ಕೋಸ್ಕರ ಒಲೆ ಹಚ್ಚಿದ್ದೀನಿ ಫ್ರೆಂಡ್ಸ್. ಓಕೆನಾ, ರೊಟ್ಟಿ ಮಾಡೋದು ವಿಡಿಯೋ ತೋರಿಸ್ತೀನಿ. ಓಕೆನಾ, ಇವಾಗ ಫಸ್ಟ್ ಒಂದು ಗ್ಲಾಸ್ ಟೀ ಕುಡಿದ್ಬಿಡೋಣ ಅಂತ. ಓಕೆನಾ, ಟೀ ಸೋಸ್ತಾ ಇದ್ದೀನಿ, ಜಲ್ದಿ ಹಾಕಿ ಟೀ ಸೋಸ್ತಾ ಇದ್ದೀನಿ. ನೋಡಿ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಹೇಳಕ್ಕಂದ್ರೆ ನಾನು ಹೇಳೋದೇನು ಬೇಕಾಗಿತ್ತು ಅಲ್ವಾ, ನೀವು ಸಹ ಒಂದ್ಸರಿ ಮಾಡ್ಕೊಂಡು ನೀವು ಇದೇ ಥರ ಕುಡೀರಿ. ಓಕೆನಾ, ಇದೇ ಥರ ಟೀ ಕಾಫಿ ಕುಡಿತಾ ಇರ್ರಿ, ಸಖತ್ತಾಗಿರುತ್ತೆ. ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಬೆಲ್ಲದ್ದು ಅಂದರೆ ಎಲ್ರಿಗೂ ಇಷ್ಟ. ಬೆಲ್ಲದ್ದು ಟೀ ಅಂದರೆ, ಟೀ ಕಾಫಿ ಬೆಲ್ಲದ್ದು ಅಂದರೆ ಎಲ್ರಿಗೂ ಇಷ್ಟ. ಓಕೆನಾ, ನೋಡಿ ಒಂದು ಗ್ಲಾಸ್ನಾಗೆ ಹಾಲು, ಒಂದು ಗ್ಲಾಸ್ನಾಗೆ ಟೀ. ಯಾಕೆ ಇಷ್ಟು ದೊಡ್ಡ ಲೋಟ ಅಂತ ಅನ್ಕೋಬೇಡಿ. ಓಕೆನಾ, ಇದು ಚಿಕ್ಕ ಲೋಟನೇ, ಆ ಥರ ಕಾಣಿಸ್ತಾ ಇರುತ್ತೆ. ಓಕೆನಾ, ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಕಾಣಿಸ್ತಾ ಇದೆಯಾ? ಈ ಥರ ಮಿಕ್ಸ್ ಮಾಡಿಕೊಂಡು ಹಾಲು ಮತ್ತು ಕಾಫಿನು ಯಾಕಿದು ಮತ್ತೆ ಹೋಗುತ್ತೆ ಅಲ್ವಾ, ಇನ್ನೂ ಗೊತ್ತಾಗ್ತಾ ಇಲ್ವಾ? ಓಕೆನಾ, ಹೇಳಿ ಮತ್ತೆ ಏನು ಸಮಾಚಾರ? ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ಕರೆಂಟ್ ಬೇರೆ ಹೋಗ್ಬಿಟ್ಟಿದೆ, ಬೇಜಾರು ಮಾಡ್ಕೋಬೇಡಿ, ಕತ್ಲಾಯ್ತು ಅಂತ. ಓಕೆನಾ, ಒಂದು ಗ್ಲಾಸ್ನಾಗೆ ತೋರಿಸಿದ್ನಲ್ಲ ಆವಾಗಲೇ, ಡಿಕಾಸ್ ಹಾಕಿದ್ದು ಹಾಲಲ್ಲಿ. ಈ ಥರ ಹಾಲಿನಾಗೆ ಒಂದು ಗ್ಲಾಸ್ ಹಾಲು, ಒಂದು ಗ್ಲಾಸ್ ಡಿಕಾಸ್ ಹಾಕಿ ಮಿಕ್ಸ್ ಮಾಡಿಕೊಂಡು ಕುಡಿತಾ ಇರೋದೆ. ಓಕೆನಾ, ಕಾಣಿಸ್ತಾ ಇದೆಯಾ? ಪಕ್ಕದಲ್ಲಿ ನನ್ನ ಮಗ ಇದ್ದಾನೆ, ಅವನಿಗೊಂದು ಗ್ಲಾಸು ನನಗೊಂದು ಗ್ಲಾಸ್. ಓಕೆನಾ, ಥ್ಯಾಂಕ್ ಯು ಸೊ ಮಚ್. ನೋಡಪ್ಪ ಟೀ ಕಾಫಿ ಹೇಗಿದೆ ಅಂತ, ಕಾಫಿ ಅಂತಲ್ಲ ಟೀ ಹೇಗಿದೆ ಅಂತ ಒಂದ್ಸರಿ ಟೇಸ್ಟ್ ಮಾಡಿ ಹೇಳು. ಹೇಗಿದೆ? ಚೆನ್ನಾಗಿದೆ, ಸೂಪರ್ ಇದೆಯಾ? ನನ್ನ ಮಗನ ವಾಯ್ಸ್ ಕೇಳಿಸ್ತು ಅನ್ಕೊಂಡಿದ್ದೀನಿ. ಓಕೆ,
ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಓಕೆನಾ? ಸೂಪರ್. ಒಲೆ ಮೇಲೆ ಮಾಡಿದ್ದು ಟೇಸ್ಟೇ ಬೇರೆ ಫ್ರೆಂಡ್ಸ್. ಓಕೆನಾ? ಸೂಪರ್. ಕಾಫಿ ಮಾಡಿದ ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಕಮೆಂಟ್, ಲೈಕ್, ಶೇರ್ ಮಾಡ್ರಿ. ಓಕೆನಾ? ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಂಪೂರ್ಣ. ಓಕೆ, ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಓಕೆ, ಬಾಯ್ ಬಾಯ್.